ಈ ಸಾಮಾಜಿಕ ಹೋರಾಟಗಾರರು ಎಲ್ಲಾ ಪ್ರಕರಣದಲ್ಲೂ ಮೂಗು ತೋರಿಸ್ತಾರೆ ಅಂತ. ಇವರು ಪಬ್ಲಿಸಿಟಿ ಶೋಕಿ ಹೋರಾಟಗಾರ ಅಂತ ಇವ್ರಿಗೆ ಹೆಸರಿಡೋಣ. ಸಾಕ್ಷಿಗಳಿದೆ. ಇಷ್ಟಕ್ಕೂ ನನ್ನ ವಿರುದ್ಧ ಇದ್ದಿದ್ದ ಸಾಕ್ಷಿನಲ್ಲಿ ಅವನ್ ಏನ್ ಎತ್ಕೊಂಡ್ ಬಂದಿದ್ದ ಗೊತ್ತಾ? ಜಾಳ್ತಂತ್ರದಲ್ಲಿ ಓಪನ್ ಆಗಿರೋ ನನ್ನ ಇನ್ಸ್ಟಾಗ್ರಾಮ್ ಫೋಟೋಸ್. ಟ್ರೋಲ್ ಆಗಿದ್ದು ಜಾಸ್ತಿ ನಿಮ್ಮ ಮದುವೆ ವಿಚಾರ. ನಾನು ನನ್ನ ಗಂಡ ಡೇಟಿಂಗ್ ಅಲ್ಲಿ ಇರೋದು, ಒಂದೇ ಮನೆಯಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರೋದು 2006 ಇಂದ. ಬೆಳೆಯೋರು ಬೆಳೆದು ತೋರಿಸ್ತೀವಿ ನಾವು. ಈ ಸಾಮಾಜಿಕ ಹೋರಾಟಗಾರರು ಎಲ್ಲಾ ಪ್ರಕರಣದಲ್ಲೂ ಮೂಗು ತೋರಿಸ್ತಾರೆ ಅಂತ. ಯಾಕೆ ಅದನ್ನ ಖಯಾಲಿನ ಏನು ಅಂತ? ನನ್ನ ಹತ್ರ ಪ್ರೂಫ್ ಇದೆ, ಸಾಕ್ಷಿಗಳಿದೆ. ಸಾಮಾಜಿಕ ಹೋರಾಟಗಾರ ಅಂತ ಎಲ್ಲಾ ಸಾಮಾಜಿಕ ಹೋರಾಟಗಾರರ ಹೆಸರು ನಾವು ಹಾಳು ಮಾಡಬಾರ್ದು. ಇವರು ಪಬ್ಲಿಸಿಟಿ ಶೋಕಿ ಹೋರಾಟಗಾರ ಅಂತ ಇವ್ರಿಗೆ ಹೆಸರಿಡೋಣ. ಮೊದಲನೇದಾಗಿ ನಿಮಗೆ ತುಂಬ ಚೆನ್ನಾಗಿ ಗೊತ್ತು ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಷ್ಟಕ್ಕೂ ನನ್ನ ವಿರುದ್ಧ ಇದ್ದಿದ್ದ ಸಾಕ್ಷಿನಲ್ಲಿ ಅವನು ಏನು ಎತ್ಕೊಂಡ್ ಬಂದಿದ್ದ ಗೊತ್ತಾ? ಅಲ್ಲಿ ಪೊಲೀಸರ ಹತ್ರ ಜಾಳ್ತಂತ್ರದಲ್ಲಿ ಓಪನ್ ಆಗಿರೋ ನನ್ನ ಇನ್ಸ್ಟಾಗ್ರಾಮ್ ಫೋಟೋಸ್. ಸೆಲೆಬ್ರಿಟಿ ಮೇಲೆ ಒಂದಿಷ್ಟು ಫೋಟೋಸ್ ಇದೆ. ಈ ಡೇಟಲ್ಲಿ ಇವರು ಬಾಂಬೆನಲ್ಲಿ ಇದ್ದಾರೆ ನೋಡಿ, ಈ ಡೇಟಲ್ಲಿ ಇವರು ಕೊಲಂಬೋನಲ್ಲಿ ಇದ್ದಾರೆ ನೋಡಿ, ಈ ಡೇಟಲ್ಲಿ ಇವರು ಅಮೆರಿಕಾನಲ್ಲಿ ಇದ್ದಾರೆ ನೋಡಿ. ಅದು ನೀವು ನೋಡಿದ್ರೆ ಗೊತ್ತಾಗತ್ತೆ. ಹೌದು. ಅಂಡ್ ಅದನ್ನ ಇನ್ನ ಮ್ಯಾನಿಪ್ಯುಲೇಟ್ ಮಾಡೋದಕ್ಕೆ ಈ ಡೇಟಲ್ಲಿ ಬಾಂಬೆನಲ್ಲಿ ಡ್ರಗ್ಸ್ ಪಾರ್ಟಿ ಮಾಡ್ತಾ ಇದ್ದಾರೆ ಅಂತೆ. ಎಲ್ಲಿದೆ ಫೋಟೋನಲ್ಲಿ ಡ್ರಗ್ಸು? ಏನೂ ಇಲ್ಲ. ಒಂದಿಷ್ಟು ಸಿಗರೇಟು ಕೈಯಲ್ಲಿಲ್ಲ, ಒಂದು ಬಿಯರ್ ಬಾಟ್ಲು ಇಲ್ಲ. ನೋಡಿದಿರಾ? ನನ್ನನ್ನು ನೋಡಿದ್ರೆ ನಾನು ಯಾವಾಗಲೂ ಯೋಗ ಕೇಂದ್ರ ಇಟ್ಕೊಂಡು ಯೋಗ ಮಾಡೋದು, ಯೋಗ ಬಗ್ಗೆ ಒಂದಷ್ಟು ಕೋವಿಡ್ ಮುಂಚೆ ಒಂದಷ್ಟು ಒಟ್ಟಿಸೆ ಕಾಳಜಿ ಬೆಳೆಸೋದು ಜನರಲ್ಲಿ, ಯೋಗ ಮಾಡಿ ಅಂತ. ಅದಿಲ್ಲದೆ ನನ್ನ ಸಿನಿಮಾ ಮಾಡೋದು, ನಾನು ಈ ಸಿನಿಮಾ ಮಾಡ್ತಾ ಇದ್ದೀನಿ, ಇನ್ನೂ ಅದು ಮಾಡ್ತಾ ಇದ್ದೀನಿ, ಪವನ್ ಕಲ್ಯಾಣ್ ಸರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ, ಅಥವಾ ಪ್ರಭಾಸ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ, ಮೋಹನ್ ಲಾಲ್ ಸರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ, ಮಮ್ಮೂಟಿ ಸರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಅಂತಾನೆ ನಾನು ಪದೇ ಪದೇ ಹೆಡ್ಲೈನ್ಸಲ್ಲಿ ಬಂದಿರೋದು. ಏನಾದರೂ ಒಂದು ಚೀಪಾಗಿ ನಾನು ಕಾಣಿಸ್ಕೊಂಡಿದ್ದೀನ ನಿಮ್ಮೆಲ್ಲರ ಮುಂದೆ? ಏನಾದರೂ ಒಂದು ಆರೋಪ ಪ್ರೂವ್ ಆಗಿದೆಯಾ ನನ್ನ ಮೇಲೆ? ಇಲ್ಲ. ಬಟ್ ಜೈಲ್ ಪಾರ್ ಆಗಿರೋರ್ನ ಈಗ ಮೊಬೈಲ್ ಇರಲ್ಲ ಸೆಲೆಬ್ರಿಟಿ ಕೈಯಲ್ಲಿ, ಆ್ಯಂಡ್ ಫ್ರೀಡಮಲ್ಲಿ ಮಾತಾಡೋ ಒಂದು ಅವಕಾಶ ಇರಲ್ಲ. ಬಿಕಾಸ್ ಜೈಲ್ ಪಾರ್ ಆದಾಗ ನಾವು ಏನು ಮಾತಾಡಂಗೆ ಇಲ್ಲ. ದ ಕೇಸ್ ಇಸ್ ಅಂಡರ್ ಟ್ರಯಲ್. ಅದನ್ನು ಎಷ್ಟು ಬಳಸ್ಕೊಂಡಿದ್ದಾರೆ ಅಂದರೆ ಆ ಒಂದು ಅವಕಾಶವನ್ನು. ಇನ್ನೇನು ಸತ್ತಿಲ್ಲ ನಾನು, ಆ ಭಗವಂತ ನನ್ನ ಕೈ ಹಿಡಿದ್ಬಿಟ್ಟು ಆಚೆ ಕರ್ಕೊಂಡ್ ಬಂದಿದ್ದಾನೆ. ನಮ್ಮ ಒಳ್ಳೆತನ ನಮ್ಮನ್ನ ಯಾವಾಗಲೂ ಕಾಪಾಡತ್ತೆ ವಿಜಯ್ ಸರ್. ಸಂಜನಾ ಗಲ್ರಾಣಿ ಫೌಂಡೇಶನ್ ಮೂಲಕ ನಾನು ಎಷ್ಟೋ ಜನರಿಗೆ ಎಷ್ಟು ವರ್ಕ್ ಮಾಡಿದ್ದೀನೋ, ಅದು ನನಗೆ ಅವ್ರ ಆಶೀರ್ವಾದ. ಅವ್ರ ಕಣ್ಣಲ್ಲಿರೋ ಆ ನೀರು ಬರತ್ತಲ್ಲ, ನಾನು ಅವ್ರಿಗೆ ಹೆಲ್ಪ್ ಮಾಡಿದಾಗ ಆ ಒಂದು ಕಣ್ಣೀರು ನನ್ನ ಕಾಪಾಡಿಸಿದ್ದೆ, ಆ ಒಂದು ಮನ್ಸುಗಳ ಆಶೀರ್ವಾದ ನನ್ನನ್ನು ಕಾಪಾಡಿಸಿದ್ದೆ ತಪ್ಪ ನನಗೆ ಬೇರೆ ಯಾರು ಆಶೀರ್ವಾದನೂ ಬೇಕಾಗಿಲ್ಲ. ನನಗೆ ನಾನು ಸಹಾಯ ಮಾಡಿರೋರ ಆಶೀರ್ವಾದ ಇದೆಯಲ್ಲ, ಅದೇ ನನಗೆ ಸಾಕು ಅಂತ ನನಗೆಲ್ಲೋ ಒಂದು ಕಡೆ ಅನಿಸಿದೆ. ದರ್ಶನ್ ಪ್ರಕರಣದಲ್ಲಿ ಎರಡು ಥರ ವಿಷಾದಗಳಿದೆ. ಒಂದು, ದರ್ಶನ್ ಯಾರೋ ಮಾಡಿದ್ದ ಇದಕ್ಕೆ ದರ್ಶನ್ ಹೋದ್ರು ಅನ್ನೋದು ಒಂದು ಮಾತು. ವಿನಾಕಾರಣ ರೇಣುಕಾಸ್ವಾಮಿ ಹತ್ಯೆ ಮಾಡಿದ್ರು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಅಂತ? ನೋಡಿ, ಏನೇ ಒಂದು ಪ್ರಾಬ್ಲಮ್ ಆದರೂ ಹತ್ಯೆ ಮಾಡೋದು ಅದರ ಒಂದು ಪರಿಹಾರ ಅಲ್ಲ. ತುಂಬ ತುಂಬ ತಪ್ಪು. ಅವರ ಪರಿವಾರಕ್ಕೆ ನನಗೆ ನನ್ನ ಮನಸ್ಸಲ್ಲಿ ಅವ್ರ ಪರಿವಾರಕ್ಕೆ ತುಂಬ ತುಂಬ ಒಂದು ಕರುಣೆ ಇದೆ. ಆ್ಯಂಡ್ ಸರ್ಕಾರದಲ್ಲಿ ನಾನು ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೀನಿ, ಆ ಒಂದು ಪ್ರೆಗ್ನೆಂಟ್ ಲೇಡೀಸ್ ಏನಿದಾರೋ ಏನಾದರೂ ಒಂದು ಅವರಿಗೆ ಗವರ್ಮೆಂಟ್ ಜಾಬ್ ಕೊಟ್ಬಿಟ್ಟು ಅವ್ರಿಗೆ ಅವರ ಹಿರಿಯ ತಂದೆ ತಾಯಿ ಏನಿದಾರೋ ಮನೆಯಲ್ಲಿ ಅವರಿಗೆ ಒಂದು ಜೀವನ ಮಾಡೋ ರೀತಿ ಮಾಡಿಕೊಡಿ. ಆ ಒಂದು ಹೆಣ್ಣಿಗೆ ಸಪೋರ್ಟ್ ಮಾಡಿ. ತುಂಬಾ ಕೆಟ್ಟದಾಗಿದೆ ಅವ್ರ ಜೊತೆ. ಅಟ್ ದ ಸೇಮ್ ಟೈಮ್ ರೇಣುಕಾಸ್ವಾಮಿಯ ಈ ಒಂದು ಹತ್ಯೆಗೆ ಡೆಫಿನೆಟ್ಲಿ ನ್ಯಾಯ ಸಿಗಬೇಕು ಅಂತಲೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪೊಲೀಸರು ತುಂಬ ಕಷ್ಟಪಟ್ಟಿದ್ದಾರೆ, ಹಗಲು ರಾತ್ರಿ ಒಂದು ಮಾಡಿಬಿಟ್ಟು. ಈ ಥರ ಆಗೋದ್ರೆ ತುಂಬ ಕಷ್ಟ ಆಗುತ್ತೆ. ನಾವು ನಮ್ಮ ಮನೆಯಲ್ಲಿ ಇಷ್ಟು ಆರಾಮಾಗಿ ಜೀವನ ಅನುಭವಿಸ್ತಾ ಇದ್ದೀವಿ ಅಂದರೆ ಇಟ್ಸ್ ಬಿಕಾಸ್ ವಿ ಆರ್ ಸೇಫ್. ಯಾಕೆ ಸೇಫ್ ಇದ್ದೀವಿ? ನಮ್ಮ ಪೊಲೀಸ್ ಅಷ್ಟು ಸ್ಟ್ರಾಂಗ್ ಇದ್ದಾರೆ, ಹಾಗಾಗಿ. ಬಟ್ ಇಷ್ಟೆಲ್ಲ ಮಾಡಿದ್ದೀರಾ, ರೇಣುಕಾಸ್ವಾಮಿ ಅವರ ಒಂದು ಮರ್ಡರ್ನ ಕವರ್ ಮಾಡಲಿಕ್ಕೆ ಹಲವಾರು ಮರ್ಡರ್ ಕೇಸಸ್ ಇದೆ, ಸೆಲೆಬ್ರಿಟೀಸ್ ಇಲ್ಲದೆ ಇರೋದು. ಅದಕ್ಕೂ ಮಾಧ್ಯಮದವರು ಎಲ್ಲೋ ಒಂದು ಕಡೆ ಕೈ ಹಿಡಿಬೇಕು. ಬರೀ ಇಲ್ಲಿ ಒಂದು ಸೆಲೆಬ್ರಿಟಿ ಇದ್ದಾರಂತ ಈಗ ಅವ್ರು ಆಚೆ ಬಂದಿದ್ದು ಬೇಲ್ ಆಗಿಬಿಟ್ಟು ಇನ್ನೂ 1 ತಿಂಗಳು ಆಗೋ ತನಕ ಪ್ರತಿ ನಿಮಿಷ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆ ನ್ಯೂಸ್ ಚಾನೆಲಲ್ಲಿ ಪರದಾಡ್ತಾ ಇರೋ ಒಂದೇ ಒಂದು ಹೆಸರು ಬಂದು 15 ನಿಮಿಷ ಬೇರೆ ಹೆಡ್ಲೈನ್ ಬರುತ್ತೆ, 16ನೇ ನಿಮಿಷ ತಿರ್ಗಾ ದರ್ಶನ್ 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 ದರ್ಶನ್. ಸೊ ನಡೆದು ಹೋಗಿದೆ. ಬೇರೆ ಎಲ್ಲರಿಗೂ ಯಾರ್ಯಾರಿಗೆ ಒಂದು ನಿಜಕ್ಕೂ ಸಹಾಯದ ಅವಶ್ಯಕತೆ ಇದೆ ಅಲ್ಲೂ ಮಾಧ್ಯಮದವರು ಕೆಲಸ ಮಾಡಬೇಕು ಅಂತ ನಾನು ನಿವೇದಿಸ್ತೀನಿ. ಓಕೆ. ಎಲ್ಲ ಸರಿ ಸಂಜನಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಾರೆ.
ಸೋಷಿಯಲ್ ಮೀಡಿಯಾಗೆ ಏನೇ ಹಾಕಿದರೂ ಕೂಡ ಅದಕ್ಕೆ ಒಂದು ಜನ ಪರವಾಗಿ ಮಾತಾಡ್ತಾರೆ, ಹೆಚ್ಚಾಗಿ ವಿರೋಧವಾಗಿ ಮಾತಾಡ್ತಾರೆ. ಅಂದರೆ ಕಾಮೆಂಟ್ಸ್, ಬ್ಯಾಡ್ ಕಾಮೆಂಟ್ಸೇ ಜಾಸ್ತಿ ಬರ್ತಾರೆ. ನಾನು ಕೂಡ ನಿಮ್ಮ ಫಾಲೋ ನೋಡ್ತಾ ಇರ್ತೀನಿ, ಬ್ಯಾಡ್ ಕಾಮೆಂಟ್ಸೇ ಜಾಸ್ತಿ ಬರ್ತವೆ. ಯಾಕೆ ಪದೇ ಪದೇ ಆರೋಪಗಳು ಇತ್ತಲ್ವಾ ವಿಜಯಜಿ? ಆರೋಪಗಳಿತ್ತು. ಈಗ ಆರೋಪ ಮುಕ್ತ ಆಗಿದ್ದೀರಲ್ವಾ? ಈಗ ಆರೋಪ ಮುಕ್ತ ಆಗಿದ್ದೀನಿ. ಈಗ ಕೆಟ್ಟ ಕಮೆಂಟ್ಗಳು ಕೂಡ ಮುಕ್ತ ಆಗಿವೆ. ಒಂದು ಲೆವೆಲ್ ಅಷ್ಟು 85% ಇದ್ದಷ್ಟು ಕೆಟ್ಟ ಕಮೆಂಟ್ಗಳು ಮುಕ್ತಾಯ ಆಗಿದೆ. ನಾನೇ ಅಲ್ಲ, ಯಾರಾದ್ರೂ ಸಾಚಾ ನ್ಯಾಷನಲ್ ಅವಾರ್ಡ್ ವಿನ್ನರು ಆಗಿರ್ಲಿ, ಅವರು ನಾನು ನ್ಯಾಷನಲ್ ಅವಾರ್ಡ್ ಗೆದ್ದಿದ್ದೀನಿ ಅಂತ ಯಾರೋ ದೊಡ್ಡ ಹೀರೋಯಿನ್ ಬಾಲಿವುಡ್ ಅವರೇ ಆಗಿರ್ಲಿ ಬಂದು ಹಾಕಿದ್ರು ದುಡ್ಡು ಕೊಟ್ಟು ಅವಾರ್ಡ್ ತಗೊಂಡಿದ್ದೀರಾ ಅಂತ ಕೆಳಗೆ ಬರೆಯೋರು ಇರ್ತಾರೆ. ಹೌದು. ಈ ಸೋಷಿಯಲ್ ಮೀಡಿಯಾ ಬಂದು ಆ ಕಮೆಂಟ್ ಸೆಕ್ಷನ್ ಬಂದು ಒಂದು ಕೆಟ್ಟು ಗಟ್ರ ತರ ಆಗೋಗಿದೆ. ಕೆಟ್ಟ ಯೋಚನೆಗಳೇ ಜಾಸ್ತಿ ಅಲ್ಲಿ. ಕೆಟ್ಟ ಯೋಚನೆಗಳೇ ಜಾಸ್ತಿ. ಅಂಡ್ ಕೆಲಸ ಇಲ್ದಿರೋರೇ ಕಮೆಂಟ್ ಮಾಡ್ತಾರೆ. ನಿಮ್ಮಂತವ್ರು ಟಕ ಅಂತ ನೋಡ್ಬಿಟ್ಟು ಮುಗಿಸ್ತೀವಿ. ನಾನು ಕಮೆಂಟ್ ಮಾಡ್ತೀನ, ನಾನು ಮಾಡೋದೇ ಇಲ್ಲ, ನೀವು ಮಾಡ್ತೀರಾ, ಮಾಡೋದೇ ಇಲ್ಲ. ಬಿಕಾಸ್ ವಿ ಡೋಂಟ್ ಹ್ಯಾವ್ ದ ಟೈಮ್. ಎಷ್ಟು ಬೇಕಾರ್ ಕುತ್ಕೊಂಡಿರ್ತಾರೆ ಈ ಟ್ರೋಲರ್ಸು ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಅಂದ್ರೆ ನೀವು ನಿಮ್ಮ ಸೆಲ್ಫ್ ಗ್ರೋತ್ ಮೇಲೆ ಫೋಕಸ್ ಮಾಡಿ. ಜೀವನ ಹೊರಟೋಗತ್ತೆ ಬೇರೆಯವ್ರನ್ನ ಟ್ರೋಲ್ ಮಾಡ್ತಾ ನೀವಲ್ಲೇ ಇದ್ದು ಬಿಡ್ತೀರಾ. ಅವ್ರು ಬೆಳೆದು ಬಿಡ್ತಾರೆ. ನೀವು ಕೆಟ್ಟದಾದ್ರೂ ಮಾತಾಡಿ, ಒಳ್ಳೇದಾದ್ರೂ ಮಾತಾಡಿ, ಬೆಳೆಯೋರು ಬೆಳೆದು ತೋರಿಸ್ತೀವಿ ನಾವು. ನಮಗೆ ಏನು ಎಫೆಕ್ಟ್ ಆಗಲ್ಲ. ಓಕೆ, ಈ ವಿಚಾರವಾಗಿನೇ ಟ್ರೋಲ್ ಆಗಿದ್ದು ಜಾಸ್ತಿ ನಿಮ್ಮ ಮದುವೆ ವಿಚಾರದಲ್ಲಿ. ಮದುವೆ ವಿಚಾರದಲ್ಲಿ ಟ್ರೋಲ್ ಅಂದರೆ ಪ್ರತಿಯೊಬ್ಬನಿಗೆ ಮದುವೆ ಅನ್ನೋದು ಅವರವರ ವೈಯಕ್ತಿಕ ಇದು, ಪರ್ಸ್ನಲ್. ಯಾರನ್ನಾದ್ರೂ ಲವ್ ಮಾಡ್ಬೋದು, ಯಾರನ್ನ ಬೇಕಾದ್ರೂ ಮದುವೆ ಆಗ್ಬೋದು. ಸೊ ಸಂಜನಾ ಒಬ್ಬ ಮುಸ್ಲಿಂ ಇವ್ರನ್ನ ಮದುವೆ ಆದರೂ ಅನ್ನೋ ಕಾರಣಕ್ಕೆ ಸಾಕಷ್ಟು ಟ್ರೋಲ್ಗೆ ಒಳಪಡ್ತೀರಾ. ಒಂದಿಷ್ಟು ವಿರೋಧವಾಗಿ ಕಾಮೆಂಟ್ಸ್ ಬರುತ್ತೆ. ಇದು ಲವ್ ಜಿಹಾದ ಅನ್ನೋ ಪ್ರಶ್ನೆ ಬರ್ತದೆ. ಯಾಕೆ ಅವರನ್ನೇ ಕನ್ವರ್ಟ್ ಮಾಡಬಾರ್ದಾಗಿತ್ತು ಹಿಂದೂಗೆ ಅನ್ನೋ ಥರದ್ದು ಬಂತು ಪ್ರಶ್ನೆ. ಸೊ ಇದು ಸಾರ್ವಜನಿಕವಾಗಿ ಬಂದಿದ್ದಕ್ಕೆ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಕೇಳಬಾರ್ದು ಆ್ಯಕ್ಚುಲಿ. ಅದು ನಿಮ್ಮ ಅಭಿಪ್ರಾಯ, ನಿಮ್ಮ ವೈಯಕ್ತಿಕ ವಿಚಾರ. ತುಂಬ ಆಸೆ ಇದೆ ಜನರಿಗೆ. ಮುಂದಿನ ದಿನಗಳಲ್ಲಿ ನಾನು ನನ್ನ ಗಂಡನಿಗೆ ಟೆಂಪಲ್ಗೂ ಕರ್ಕೊಂಡು ಹೋಗ್ತೀನಿ ಬಿಡಿ. ನನಗೆ ಕರ್ಕೊಂಡು ಹೋಗಿ ಅವ್ರು ನನಗೆ ತಿರುಪತಿನೂ ಕರ್ಕೊಂಡು ಹೋಗಿದ್ದಾರೆ. ಅವಾಗ ಇನ್ಸ್ಟಾಗ್ರಾಮ್ ಎಲ್ಲ ಇದ್ದಿಲ್ಲ. ನಾನು ನನ್ನ ಗಂಡ ಡೇಟಿಂಗ್ ಅಲ್ಲಿ ಇರೋದು ಒಂದೇ ಮನೆಯಲ್ಲಿ, ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರೋದು 2006 ಇಂದ. ನಿಮಗೆಲ್ಲರಿಗೂ ನಾನು ಹೇಳಿಲ್ಲ, ಅದು ದೊಡ್ಡ ಸುದ್ದಿ ಆಗೋಗ್ತಾ ಇತ್ತು. ಮದುವೆ ಇಲ್ಲದೆ ಲಿವ್ ಇನ್ ಅಂತ ಅದೊಂದು ಇನ್ನೊಂದ್ ಕಡೆ ಹೋಗ್ತಾ ಇತ್ತು. ಯೂರಿಯನ್ ಅಮೆರಿಕಾನ ಇಂಡಿಯಾನ ಅಂತ ಇನ್ನೊಂದು ಹೊರಟೋಗ್ತಾ ಇತ್ತು. ಬಟ್ ಈಗ ಮದುವೆ ಆದ್ಮೇಲೆ ನಾನು ಹೇಳ್ಕೊಳ್ಳೋದಕ್ಕೆ ಈಗ ಯಾರು ಕ್ವಶನ್ ಮಾಡಲ್ಲ. ಅದಕ್ಕೊಂದು ಸಮಯ ಇದೆ ಡಿಕ್ಲೇರ್ ಮಾಡಕ್ಕೆ. ಸೊ ನನಗೆ ಆತರ ನಾನು ಅವ್ರಿಗೆ ಕೇಳೂ ಇಲ್ಲ. ಬಟ್ ನಾನು ಕೇಳಿದ್ರೆ ತಿರ್ಗಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅದ್ರ ಪೋಸ್ಟು ಹಾಕ್ತೀನಿ. ಅವರೇ ನನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ. ಅದು ಎಲ್ಲರಿಗೂ ಸಮಾಧಾನ ಆಗುತ್ತೆ ಬಹುಶಃ. ಈ ವಿಚಾರದಾಗೆ ನಿಮ್ಮ ಇಬ್ಬರು ಕುಟುಂಬದ ನಡುವೆ ಹೆಂಗೆ ರಿಯಾಕ್ಟ್ ಮಾಡಿದ್ರು ಅಂತ? ಏನು ರಿಯಾಕ್ಟ್ ಆಗಿಲ್ಲ. ಈಗ ಯಾವ್ದಾದ್ರು ಒಂದು ಸಂಪ್ರದಾಯನಲ್ಲಿ ಮದುವೆ ಆಗ್ಬೇಕಿತ್ತು. ಓಕೆ, ಸೊ ಹಾಗಾಗಿ ಅವ್ರ ಸಂಪ್ರದಾಯ ಅಂತ ಡಿಸೈಡ್ ಆಯ್ತು. ಐ ಟೋಲ್ಡ್ ಸರಿಪಾ. ನನಗೆ ಏನಂದ್ರೆ ನನ್ನ ಲವ್ ತುಂಬಾ 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 ವಿಶಾಲವಾದು, ತುಂಬಾ ಡೀಪ್ ಲವ್, ಟ್ರೂ ಲವ್. ನನಗೆ ಒಂದು ಸಿಗ್ನೇಚರ್ ಹಾಕ್ಬಿಟ್ಟು ನಾನು ಮುಸ್ಲಿಂ ಆಗೋಗ್ತೀನಿ ಅಂದ್ರೆ ನಾನು ಹಿಂದೂಗಳ ಅಗೇನ್ಸ್ಟ್ ಆಗ್ತೀನಿ ಅಂತ ನಾನು ಲೈಫಲ್ಲೂ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಇದು ಈ ರೀತಿ ತಗೊಳ್ತಾರೆ ಜನ ಅಂತ. ನನಗೆ ಓಕೆ, ಯಾವುದೋ ಒಂದು ಪರಂಪರೆಯಲ್ಲಿ ನಾವು ಮದುವೆ ಆಗಬೇಕು, ರಿಜಿಸ್ಟರ್ ಆಗಬೇಕು. ಸೊ ಸರಿ, ನಾನೇ ಆಗ್ತೀನಿ ಬಿಡಿ. ಆ್ಯಂಡ್ ನನಗೆ ಅವ್ರಂದ್ರೆ ಅಷ್ಟು ಗೌರವ. ಅವ್ರು ಬಂದು ವೈದ್ಯರು, ಡಾಕ್ಟರ್ಸು, ಜನಸೇವೆನಲ್ಲಿರ್ತಾರೆ, ವ್ಯಾಸ್ಕ್ಯುಲರ್ ಸರ್ಜನ್ನು, ಒನ್ ಆಫ್ ದ ಮೋಸ್ಟ್ ಫೇಮಸ್ ಸರ್ಜನ್ಸ್ ಇನ್ ನಮ್ಮ ಸೌತ್ ಇಂಡಿಯಾ. ಅವ್ರಿಗೆ ದುಬೈಯಿಂದ ಅಥವಾ ಫಾರಿನ್ ಕಂಟ್ರೀಸಿಂದಾನೇ ಎಲ್ಲ ಮುಸ್ಲಿಂ ಪೇಷಂಟ್ಸ್ ಹುಡ್ಕೊಂಬರ್ತಾರೆ. ಇವ್ರು ವ್ಯಾಸ್ಕ್ಯುಲರ್ ಸರ್ಜನ್, ಇವ್ರ ರಿಸಲ್ಟ್ ತುಂಬ ಚೆನ್ನಾಗಿದೆ ಅಂತ. ದೇವರವ್ರ ಕೈನಲ್ಲೇ ಭಗವಂತ ಕೂತಿದ್ದಾನೆ. ಸೊ ನನಗೆ ಅವ್ರಂದ್ರೆ ಅವ್ರು ನನಗೆ ಯಾವತ್ತೂ ಅವರು ಎದ್ದು ಪಕ್ಕದಲ್ಲಿ ಕೂತ್ಕೊಳ್ಳಮ್ಮ ಅಂತಾನು ಹೇಳಿಲ್ಲ. ನಾನು 19 ವರ್ಷದಿಂದ ಅವ್ರ ಜೊತೆ ಇದ್ದೀನಿ. ಜೋರಾಗೂ ಮಾತಾಡಿಲ್ಲ. ಈಗಲೂ ಕೂಡ ಅವ್ರ ಆಚಾರ ವಿಚಾರ ಎಲ್ಲ ಕಲ್ತಿದ್ದೀರಿ. ಮೆಕ್ಕ ಕೂಡ ಬಂದಿದ್ದೀನಿ. ಆ ಬಗ್ಗೆ ಹೇಳಿ. ಈಗ ನೋಡಿ, ಮದ್ವೆ ಆದ್ರೆ ಈಗ ಜೊತೆಗೆ ಎಲ್ಲ ಕಡೆ ಹೋಗ್ಬೇಕು. ದಟ್ ಇಸ್ ಟ್ರೂ ಲವ್. ರೈಟ್. ಸೊ ಎಲ್ಲೆಲ್ಲಿ ಇಷ್ಟ ಆಗಿದೆಯೋ ಅಲ್ಲೆಲ್ಲ ಅವ್ರ ಜೊತೆ ನಾನು ಹೋಗ್ತೀನಿ. ಆ್ಯಂಡ್ ನಾನು ಅವ್ರಿಗೆ ಆ್ಯಕ್ಚುಲಿ ಸಾಯಂಕಾಲ ಒಂದು ಹೋಟೆಲ್ಗೂ ಹೋಗಿ ಬರ್ತೀನಿ ಅಂದರೆ ನಾನು ಬರ್ತೀನಿ ಜೊತೆಗೆ ಅಂತ ನಾನು ಹೋಗ್ತೀನಿ. ನಾನು ಆ ಥರ ನನ್ನ ನೇಚರು. ಅಷ್ಟು ಟ್ರೂ ಲವ್ ಇದೆ. ಟ್ರೂ ಲವ್ ಇದ್ದಾಗ ಇದು ಸಣ್ಣ ಪುಟ್ಟದು ಅಷ್ಟು ದೊಡ್ಡದು ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಂತ ನನಗನ್ಸುತ್ತೆ. ಓಕೆ, ಈಗ ಎಲ್ಲ ಮುಗಿದು ಮತ್ತೆ ಸಿನಿಮಾ ಅಂತೇಳಿ ಹಾದಿ ಹಿಡಿತಿದ್ದೀರಾ. ಈ ಸಿನಿಮಾ ವಿಚಾರವಾಗಿ ಹಸ್ಬೆಂಡ್ ಹೇಗಿದೆ? ಹಿ ಈಸ್ ಅ ವೆರಿ ಎಂಕರೇಜಿಂಗ್ ಪರ್ಸನ್. ನಾನು 2006 ಇಂದ ಅವ್ರ ಜೊತೆಗೆ ಇದ್ದೀನಿ. ಆ್ಯಂಡ್ ಯುನೋ ಅವ್ರು ಅರ್ಥ ಮಾಡ್ಕೊಳ್ತಾರೆ ದಟ್ ಶಿ ಈಸ್ ಅ ವೆರಿ ಪ್ಯಾಷನೆಟ್ ಗರ್ಲ್. ಶಿ ಲೈಕ್ಸ್ ಟು ವರ್ಕ್. ಅವ್ರಿಗೆ ಹೆಸರು ಮಾಡೋದು ತುಂಬ ಇಷ್ಟ. ಅವ್ರಿಗೆ ಕೆಲಸ ಮಾಡ್ತಾ ಇರೋದು ತುಂಬ ಇಷ್ಟ. ಅಡುಗೆ ಮನೆಯಲ್ಲಿ ಒಂದು ಟೊಮ್ಯಾಟೋನು ಕಟ್ ಮಾಡಲ್ಲ ನಾನು.
ಸೊ ಇವರು ಅಡುಗೆ ಮನೆಯಲ್ಲಿ ಕೆಲಸ ಮಾಡೋ ಹುಡುಗಿನೇ ಇಲ್ಲ. ಇನ್ನೂ ಒಂದಷ್ಟು ನನ್ನ ಹೆಂಡತಿ ಟಾಮ್ ಬಾಯ್ ಥರಾನೇ, ನಾನು ಅದು ಮಾಡಿ ತೋರಿಸ್ತೀನಿ ಇದು ಮಾಡಿ ತೋರಿಸ್ತೀನಿ ಅಂತ ಹುಡುಗರ ಥರಾನೇ ಹೋಗ್ತಾ ಇರ್ತಾಳೆ. ನನಗೆ ಬರೀ ಬಾಯ್ಸೇ ಫ್ರೆಂಡ್ಸು, ನನಗೆ ಗರ್ಲ್ಸ್ ಫ್ರೆಂಡ್ಸೇ ಇಲ್ಲ. ಅಂದರೆ ನನಗೆ ವರ್ಕಲ್ಲೂ ನನಗೆ ಬರೀ ಬಾಯ್ಸೇ ಫೋನ್ ಮಾಡ್ತಾರೆ. ಯಾರೋ 9 o'clock ಈವ್ನಿಂಗು ಫೋನ್ ಮಾಡಿದ್ರೆ ಚೆನ್ನಾಗಿದ್ದೀರಾ ಅಂತ ನಾನು ಮಾತಾಡ್ಬಿಟ್ಟು ನನ್ನ ಗಂಡನಿಗೆ ಫೋನ್ ಕೊಡ್ತೀನಿ. ನನ್ನ ಫ್ರೆಂಡ್ಸೇ ಅವ್ರ ಫ್ರೆಂಡ್ಸು, ಅವ್ರ ಫ್ರೆಂಡ್ಸೇ ನನ್ನ ಫ್ರೆಂಡ್ಸು. ಆ್ಯಂಡ್ ನಮಗೆ ಒಬ್ರಿಗೊಬ್ರು ಅಭ್ಯಾಸ 2006 ಇದೆ. ಏನು ನೆನ್ನೆ ಬೆಳಗ್ಗೆ ನಾವು ಸಿಕ್ಕಿಲ್ಲ. ಸೊ ಅವ್ರಿಗೆ ನನ್ನ ಬಗ್ಗೆ ಏನು ಗೊತ್ತಿಲ್ಲದೆ ಇರೋದೇ ಇಲ್ಲ. ಅವ್ರ ಫೇಸ್ ಐ ಡಿನಲ್ಲಿ ನನ್ನ ಮೊಬೈಲು ಓಪನ್ ಆಗುತ್ತೆ, ನನ್ನ ಫೇಸ್ ಐ ಡಿಯಲ್ಲಿ ಅವ್ರ ಮೊಬೈಲು ಓಪನ್ ಆಗುತ್ತೆ. ಅಷ್ಟು ಅನುಕೂಲವಾಗಿ ಇಟ್ಕೊಂಡಿದೀವಿ ನಾವು. ನನ್ನ ಪಾಸ್ವರ್ಡ್ಸ್ ಅವ್ರಿಗೆ ಗೊತ್ತು, ಅವ್ರ ಪಾಸ್ವರ್ಡ್ಸ್ ನನಗೆ ಗೊತ್ತು. ಸೊ ವಿ ಆರ್ ದಟ್ ಕ್ಲೋಸ್. ಇನ್ಫ್ಯಾಕ್ಟ್ ಕೆಲವೊಂದು ಜಾಗದಲ್ಲಿ ನಮ್ಮ ಪಾಸ್ವರ್ಡ್ಗಳು ಸೇಮ್ ಆಗಿದೆ. ಮಗನ ಹೆಸರೇ ಆಗಿರುತ್ತೆ ಅಥವಾ ಏನೇ ಒಂದು ಆ ಥರ ಮಗನ ಹೆಸರು ಜೊತೆ ಏನೋ ಆಗಿರುತ್ತೆ. ಸೊ ಅಷ್ಟು ಕ್ಲೋಸ್ ಇದೀವಿ ನಾವು. ಆ್ಯಂಡ್ ಅದರಿಂದ ಜಾಸ್ತಿ ನಮಗೆ ಜೀವನದಲ್ಲಿ ಅದರಿಂದ ದೊಡ್ಡ ಆಶೀರ್ವಾದ ನಮಗೆ ಬೇಡ ತಾನೆ. ಗಂಡ ಹೆಂಡತಿ ಚೆನ್ನಾಗಿದ್ರೆ ಒಂದು ಮನೆಯಲ್ಲಿ ನಮಗೆ ನಮ್ಮಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಐ ಥಿಂಕ್ ಅದು ದೇವ್ರು ಕೊಟ್ಟಿದ್ದು ತುಂಬ ದೊಡ್ಡ ವರದಾನ ನನಗೆ. ಡ್ರಗ್ಸ್ ಕೇಸಲ್ಲಿ ಹೋದಾಗ ಮನೆಯವರು ನಿಮಗೆ ಕೊಟ್ಟಂತ ಧೈರ್ಯ ಹೇಗಿತ್ತು? ಮನೆಯವರು ಮಾತ್ರ ಬಂದರು. ನಮ್ಮ ಮನೆಯವರು, ನಮ್ಮ ಅತ್ತೆ ಮನೆಯವರು ಬೆನ್ನಲ್ಲಿ ನೈಟ್ 11 o'clock ನಮ್ಮ ಹಶ್ಮತ್ ಪಾಷಾ ಲಾಯರ್ ಇದ್ದಾರೆ, ಅವ್ರು ತುಂಬಾ ದೊಡ್ಡ ಲಾಯರು. ಆ್ಯಂಡ್ ಇನ್ಫ್ಯಾಕ್ಟ್ ಕುಮಾರಸ್ವಾಮಿ ಸರ್ಗೂ ಅವರೇ ಲಾಯರ್ ಆಗಿರ್ತಾರೆ. ಆ ಥರ ತುಂಬಾ ಒಂದು ಪ್ರೀಮಿಯಮ್ ಲೆವೆಲ್ ಲಾಯರ್. ಅವ್ರು ಎಲ್ಲ ಕೇಸಸ್ಸು ತಗೊಳ್ಳಲ್ಲ. ಹೆಂಗೋ ನಮ್ಮ ಕೇಸ್ ಅವ್ರು ತಗೊಂಡ್ರು. ಆ್ಯಂಡ್ ರಾತ್ರಿ 11 ಗಂಟೆಗೇ ಅವ್ರು ಕರೆಯೋದು. ಬಿಕಾಸ್ ಅವ್ರ ಆಫೀಸ್ಗೆ ಇಳಿಯೋದೇ ನೈಟ್ 10 o'clock, 10 to 3 ವರ್ಕ್ ಮಾಡ್ತಾರೆ. ತಿರ್ಗಾ ಬೆಳಗ್ಗೆ 9 o'clock ಕೋರ್ಟಿಗೆ ಹೊರಟೋಗ್ತಾರೆ. ಸೊ ಹಶ್ಮತ್ ಪಾಷಾ ಹತ್ರ ಹೋಗೋದು 11 o'clock ನೈಟಿಂದ 2-3 ಗಂಟೆ ಬೆಳಗ್ಗೆ ತನಕ ಅಲ್ಲಿ ಕಾಯೋದು. ಹಿರಿಯರು ನನ್ನ ಅತ್ತೆ ಮನೆಯಿಂದ ನನ್ನ ಮಮ್ಮಿ ನನ್ನ ಪಪ್ಪ ಹೋಗಿ ಪರದಾಡ್ತಾಯಿದ್ರು, ಸಫರ್ ಆಗ್ತಾಯಿದ್ರು. ಆ್ಯಂಡ್ ಆಚೆ ನೋಡಿದ್ರೆ ಇವರೆಲ್ಲರೂ ಎಲ್ಲ ಊಹೆ ಪೂಹೆಗಳು ಬಳಸೋದು. ಅದು ಮಾಡಿದಾರಂತೆ, ಇದು ಮಾಡಿದಾರಂತೆ, ಹಿಂಗೂ ಇರ್ತಾರಂತೆ, ಹಂಗೂ ಇರ್ತಾರಂತೆ, ಜೈಲಲ್ಲಿ ಚಿಕನ್ ಬಿರಿಯಾನಿ ಬೇಕಂತೆ, ಮಟನ್ ಬಿರಿಯಾನಿ ಬೇಕಂತೆ. ಉಸಿರಾಡಕ್ಕೆ ಆಗ್ತಾ ಇರಲಿಲ್ಲ. ತಿನ್ನೋದು ತುಂಬ ದೂರದ ವಿಷಯ. ಬಿರಿಯಾನಿ ಎಲ್ಲಿಂದ ಸೇರುತ್ತೆ ಮೈಗೆ? ಕಣ್ಣಲ್ಲಿ ನೀರಿದ್ರೆ ಊಟ ಸೇರತ್ತಾ? ಏನು ಹೇಳಿಲ್ಲ, ಏನು ಹೇಳಿದ್ರು ಅದು ಬಿಟ್ಬಿಡಿ. ಬಟ್ ಈ ಥರ ಕೈ ಹಿಡಿದಿದ್ದು ಬರೀ ಪರಿವಾರನೇ ಇವರೇ. ಬೇರೆಯವರೆಲ್ಲರೂ ನಾನು ಹೇಳ್ತಾ ಇದ್ದೀನಿ. ಈಗ ಒಳ್ಳೆ ಟೈಮಲ್ಲಿ ಸಂಜನಾರವರೇ ನಮ್ಮ ಮನೆಗೆ ಬನ್ನಿ, ನಮ್ಮ ಫಂಕ್ಷನ್ಗೆ ಬನ್ನಿ ಅಂತೆಲ್ಲ ತುಂಬ ಜನ ಫೋನ್ ಮಾಡ್ತಾ ಇದ್ದಾರೆ. ಬಿಕಾಸ್ ಕೇಸ್ ಎಲ್ಲ ಹೊರಟೋಯ್ತು. ಕೆಟ್ಟ ಸಮಯದಲ್ಲಿ ನೀವು ನನ್ನ ಜೊತೆ ಇಲ್ಲ ಅಂದರೆ ಒಳ್ಳೆ ಸಮಯದಲ್ಲಿ ನನ್ನ ಒಂದು ಒಳ್ಳೆಯ ಹೆಸರು ಬಳಸ್ಕೊಳ್ಳೋದಕ್ಕೆ ನಾನು ಯಾಕೆ ನಿಮ್ಮನ್ನು ಪ್ರೋತ್ಸಾಹಿಸಬೇಕು? ಅದೇ ಆ ಕ್ಷಣ ಸಮಾಜ ಜನ ನಿಮ್ಮನ್ನ ನೋಡೋಂಥ ರೀತಿ ಚೇಂಜ್ ಆಯಿತು. ಏನು ಅನಿಸ್ತು ಅಂತ ಅವಾಗ? ಇಲ್ಲ, ತುಂಬಾ ಕ್ರೂರ ಇದೆ ಇವರೇ ಪ್ರಪಂಚ ಅನ್ನೋದು. ಇದು ಕಲಿಯುಗ. ನಮಗೆ ಎಷ್ಟು 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 ಕಮ್ಮಿ ಜನರ ಜೊತೆ ನಾವಿರ್ತೀವಿ, ಅದು ಬೆಸ್ಟು. ಆ್ಯಂಡ್ ಯಾರ ಜೊತೆನೂ ದುಡ್ಡಿನ ವ್ಯವಹಾರ ಇಟ್ಕೊಬಾರ್ದು. ನಿಮ್ಮ ಹತ್ರ ದುಡ್ಡಿದೆಯಾ, ಒಂದು ಚಿಕ್ಕ ಮನೆ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ನೆಮ್ಮದಿಯಾಗಿದ್ಬಿಡಿ. ಯಾರಿಗೂ ಒಂದು ನಿಮಗೆ ದುಶ್ಮನ್ ಬೇಕಾ, ನೀವು ಅವ್ರಿಗೊಂದು 10,000 ಕೊಟ್ಬಿಡಿ. ಅವ್ರಿಗೊಂದು 10 ಸಲ ಕೇಳಾದ್ಮೇಲೆ ನೀವೇ ದುಶ್ಮನ್ ಆಗೋಗ್ತೀರಾ ಅಂತಾನು ನಾನು ಕಲ್ತ್ಬಿಟ್ಟಿದ್ದೀನಿ. ಇನ್ನ ನಾನು ಚೆಕ್ ಬೌನ್ಸ್ ಕೇಸ್ಗಳಲ್ಲಿ ನಾನು ಕೋರ್ಟಲ್ಲಿ ಪರದಾಡ್ತಾ ಇದ್ದೀನಿ. ತುಂಬ ಹ್ಯೂಜ್ ಅಮೌಂಟ್ಸ್ಗೋಸ್ಕರ ಚೆಕ್ ಬೌನ್ಸ್. ಬಟ್ ನಾನು ಕೊಟ್ಟಿದ್ದೆಲ್ಲ ಅಕೌಂಟಲ್ಲೇ ಕೊಟ್ಟಿರೋದ್ರಿಂದ ಆ ಭಗವಂತ ನನಗೆ ರಿಟರ್ನ್ ಕೊಡ್ತಾನೆ. ಓಕೆ, ಡ್ರಗ್ ಕೇಸ್ ಹೋದ್ರಿ ಬಂದ್ರಿ, ಒಂದಿಷ್ಟು ನಿರಾಳತೆ ಸಿಕ್ತು, ಕೋರ್ಟ್ ಕೂಡ ಕ್ಲೀನ್ ಚಿಟ್ ಕೊಟ್ಟಿದೆ. ಇಷ್ಟೆಲ್ಲ ನಡುವೆ ಈಗ ಮತ್ತೆ ಹೊಸ ಜರ್ನಿ ಶುರು ಮಾಡ್ತಾ ಇದ್ದೀರಿ. ಮತ್ತೆ ಅಗೇನ್ ಸಿನಿಮಾ. ಸೊ ಈ ಕಲರ್ಫುಲ್ ಲೋಕಕ್ಕೆ ನೀವು ಎಂಟ್ರಿ ಆಗ್ತಾಯಿದ್ದೀರ. ಮತ್ತು ನಿಮ್ಮ ಬರೋ ಎಂಟ್ರಿ ಹೇಗಿದೆ? ಆ ಪಾತ್ರಗಳ ಆಯ್ಕೆ ಮತ್ತು ಕತೆ ಆಯ್ಕೆ ಎಲ್ಲ ಹೇಗಿರುತ್ತೆ ಅಂತ? ನನಗೆ ಒಂದು ಸ್ಟ್ರಾಂಗ್ ಪಾತ್ರ, ಒಂದು ಸ್ಟ್ರಾಂಗ್ ತಂಡ ಸಿಗೋ ತನಕ ನಾನು ಅರ್ಜೆಂಟಾಗಿ ರಿಟರ್ನ್ ಬರಲ್ಲ. ಕಾಣಿಸ್ಕೊಳ್ಬೇಕು, ನಾನು ಸಿನಿಮಾನಲ್ಲಿ ಇರಲೇಬೇಕು, ನನಗೆ ಅರ್ಜೆನ್ಸಿ ಇಲ್ಲ. ನನಗೆ ಸ್ಟ್ರಾಂಗ್ ಪಾತ್ರ, ಸಮಾಧಾನ ಆಗಿದ್ದ ಒಂದು ಬ್ಯೂಟಿಫುಲ್ ಆದ ತಂಡ ಸಿಕ್ಕಿದ್ರೆ, ಸ್ಟ್ರಾಂಗ್ ಪ್ರೊಡ್ಯೂಸರು ಮತ್ತು ಆಲ್ರೆಡಿ ಒಂದು ಅನುಭವ ಇದ್ದಿದ್ದ ಡೈರೆಕ್ಟರ್ ನನಗೆ ಸಿಕ್ಕಿದ್ರೆ, ನನ್ನ ಮಗನ್ನ ಹಿಂಗೇ ತೊಡೆ ಮೇಲೆ ಎತ್ಕೊಂಡ್ಬಿಟ್ಟು ಶೂಟಿಂಗ್ ಬರ್ತಾ ಇರ್ತಿದ್ವಿ. ಓಕೆ, ಸಂಜನಾ ಅವ್ರಿಗೆ ಎಲ್ಲ ಇದೆ ಅಂದರೆ ನೀವು ಆಗಲೇ ಹೇಳ್ತಿದ್ರಿ, ನನಗೆ ಎಲ್ಲದೂ ಸಿಕ್ಕೋಯ್ತು, ಒಳ್ಳೆ ಗಂಡ, ಒಳ್ಳೆ ಫ್ಯಾಮಿಲಿ, ಎಲ್ಲದೂ ಓಕೆ. ಪ್ರೊಡಕ್ಷನ್ಗೆ ಏನಾರ ಬರೋ ಐಡಿಯಾಸ್ ಇದೆಯಾ? ನನಗೆ ಒಂದೇ ಸ್ವಂತ ಮನೆ ಇರೋದು ಇವರೇ. ಮಾರು ಬರಲ್ಲ ಅಂತೀರಾ? ಅಲ್ಲ, ಸಿನಿಮಾ ಅಂದ ತಕ್ಷಣ ನನಗೆ ಒಂದು 20 ಸ್ವಂತ ಮನೆ ಇದ್ದಿದ್ರೆ ಬರ್ತಾ ಇದೆ. ಅಂದರೆ ನೀವು ಹೇಳೋದಾದ್ರೆ ಮನೆ ಮಾರ್ಕೊಂಡು ಸಿನಿಮಾ ಮಾಡೋದಂತ?
ಆ ಪರಿಸ್ಥಿತಿನೂ ಬಂದ್ಬಿಡುತ್ತೆ. ನಾವು ಪ್ರೊಡಕ್ಷನ್ ಅಲ್ಲಿ ಇಳಿದ್ರೆ ಆ ಪರಿಸ್ಥಿತಿನೂ ಬಂದ್ಬಿಡುತ್ತೆ. ಅಂದ್ರೆ ಈಗಿನ So ನಾನು ಸಿನಿಮಾದ ನನಗಿರೋ ಒಂದೇ ಪ್ರೀತಿಯ ಈ ಒಂದು ಗೋಡೆಯಲ್ಲಿ ಒಂದೊಂದು ಇಟ್ಟಿಗೆ ಮೇಲೆ ನನ್ನ ರಕ್ತ ಮತ್ತೆ ನನ್ನ ಬೆವರು ಸುರ್ದಿ ನಾನು ಮಾಡಿದ್ದೀನಿ, ನಾನು ನನ್ನ ಗಂಡ ಸೇರ್ಕೊಂಡು ಅಂತ ಹೇಳಿದ್ರು ತಪ್ಪಿಲ್ಲ. ಸೊ ಆ ಬೆವರು ಮತ್ತೆ ಆ ರಕ್ತ ನಾನು ಬೀದಿಯಲ್ಲಿ ಚೆಲ್ಲಿಕ್ಕಾಗಲ್ಲ. ಓಕೆ, ತುಂಬಾ ಭಾವನೆಗಳಿದೆ ಇಲ್ಲಿ ಮನೆಯಲ್ಲಿ. ಎಸ್, ಇದು ನನ್ನ ಮಗನ ಮನೆ ಆಗ್ಬೇಕು ಮುಂದಕ್ಕೆ ಹೋಗಿ. ಸೊ ಅಟ್ಲೀಸ್ಟ್ ಇದಾದ್ರೂ ಮಾಡಿ ಇಡಬೇಕು ನಾನು. ನಿಮ್ಮ ಪ್ರಕಾರ ಸಿನಿಮಾ ಅಂದ ತಕ್ಷಣ ಯಾಕೆ ಆ ಯೋಚನೆ ಮಾಡ್ತೀರಾ ಮನೆ ಮಠ ಮಾರೋದು ಅಂತ? ತುಂಬಾ ಗತ್ತಿರ್ಬೇಕು, ಕೋಟಿ ಕೋಟಿ ಗಟ್ಲೆ ಬಂಡವಾಳ ಹಾಕ್ಬೇಕು, ಹಿಟ್ಟಾದ್ರೆ ದುಡ್ಡು ರಿಟರ್ನ್ ಬರುತ್ತೆ, ಫ್ಲಾಪ್ ಆದ್ರೆ ರಿಟರ್ನ್ ಬರಲ್ಲ. ಎಷ್ಟು ರಿಸ್ಕು ನಮ್ಮ ಪ್ರೊಡ್ಯೂಸರ್ಸು. ಮತ್ತೆ ದುಡ್ಡು ಕಮ್ಮಿ ಆಗೋಗತ್ತೆ, ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗೋಗತ್ತೆ, ಇಂಟ್ರೆಸ್ಟ್ ಅಲ್ಲಿ ದುಡ್ಡು ತಗೊಬೇಕು, ಇಂಟ್ರೆಸ್ಟ್ ಕಟ್ಟಬೇಕು. ದುಡ್ಡಿದ್ರೆ ಮಾತ್ರ ಮಾಡ್ಬೇಕು, ಇಲ್ಲಾಂದ್ರೆ ಬೇಡ ಅಂತ. ಎಕ್ಸ್ಟ್ರಾ ದುಡ್ಡಿದ್ರೆ ಮಾತ್ರ ಮಾಡಬೇಕು, ಇಲ್ಲಾಂದ್ರೆ ಬೇಡ. ಅಂದ್ರೆ ಸುಮ್ಮನೆ ಕಟ್ಗೆಗಳಲ್ಲಿ ಇಟ್ಟಿದ್ದೀರಾ, ಬ್ಯಾಂಕಲ್ಲಿ ದೊಡ್ಡ ದೊಡ್ಡ FDs ಇದೆ, ಅದು ಇಲ್ಲದೆ ಇದ್ರೂ ನಿಮಗೆ ಜೀವನದಲ್ಲಿ ಏನು ವ್ಯತ್ಯಾಸ ಆಗಿಲ್ಲ ಅಂದ್ರೇನೆ ಮಾಡಬೇಕು. ಅಲ್ಲ, ನೀವು ಕೂಡ ಹೀರೋಯಿನ್ ಆಗಿದ್ದು ಅದೇ ಕಾರಣಕ್ಕೆಲ್ವಾ? ಬೇರೆಯವ್ರು ಕರೆದಾಗಲೇ ಅವಕಾಶ ಕೊಟ್ಟಾಗಲೇ ತಾನೆ ಹೀರೋಯಿನ್ ಆಗಿದ್ದು. ನಿಜ, ಹೌದು. ಸೊ ಹೀರೋಯಿನ್ ಆಗೇ ಇರ್ತೀನಿ, ಪ್ರೊಡ್ಯೂಸರ್ ಮಾತ್ರ ಆಗಲ್ಲ. ನನಗೆ ಅಷ್ಟು ಗೊತ್ತಿಲ್ಲ ಇವರೇ, ಅದೇ ಅಷ್ಟು ಗೊತ್ತಿಲ್ಲ ನನಗೆ. ಓಕೆ, ಮುಂದಿನ ದಿನಗಳಲ್ಲಿ ಪ್ರೊಡಕ್ಷನ್ ಮಾಡೋ ಲೆವೆಲ್ಲಿಗೆ ಆದರೂ ಬರಲಿ. ಎಸ್, ಇಷ್ಟೊತ್ತು ಸಂಜನಾ ಗಲ್ರಾನಿ ಅವರು ತಮ್ಮ ಲೈಫ್ ಜರ್ನಿ ಬಗ್ಗೆ ಒಂದಿಷ್ಟು ಮಾತಾಡಿದರು. ಅಂದರೆ ಸಿನಿಮಾದ ಆರಂಭದಿಂದ ಹಿಡಿದು ಅಂತ್ಯದವರೆಗೂ, ಅಂದರೆ ಅಂತ್ಯ ಆಗಿಲ್ಲ, ಸಿನಿಮಾ ಇನ್ನೂ ಶುರು ಮಾಡ್ತಾ ಇದ್ದಾರೆ, ಅದರ ನಡುವೆ ಬಂದಂಥ ಸಮಸ್ಯೆಗಳು, ಘಟನೆಗಳು, ದುರಂತಗಳು, ಏರಿಳಿತಗಳು, ಬದುಕಲ್ಲಿ ಯಾರ್ಯಾರು ಕೈ ಹಿಡಿದ್ರು, ಯಾರ್ಯಾರು ದೂರಿದ್ರು ಅನ್ನೋ ಬಗ್ಗೆ ಎಲ್ಲ ಮಾತಾಡಿದರು. ವಿಶೇಷವಾಗಿ ಸಿನಿಮಾ ಕಾಳಜಿ ಇರ್ತಕ್ಕಂಥ ಸಂಜನಾ ಮತ್ತೆ ಸಿನಿಮಾ ಕಡೆ ಮುಖ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಒಟ್ಟಾರೆ ಇದು ಇವತ್ತಿನ ವಿಶೇಷ. ಮೇಡಮ್, ಇಷ್ಟೊತ್ತು ನಮ್ಮ ಜೊತೆ ನಿಮ್ಮೆಲ್ಲ ಭಾವನೆಗಳನ್ನು ಹಂಚ್ಕೊಂಡ್ರಿ. ನಮಸ್ಕಾರ. ಥ್ಯಾಂಕ್ ಯು.